ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೆ ವಿಡಿಯೋನು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟಿನಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ಗೃಹಲಕ್ಷ್ಮಿಯರು ಪ್ರತಿನಿತ್ಯ ಕೇಳುವಂಥ ಒಂದು ಪ್ರಶ್ನೆ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಯಾವಾಗ ಬರುತ್ತೆ ಅಂತ. ಇಲ್ಲಿ ಗೃಹಲಕ್ಷ್ಮಿಯರು ಇದೇ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಹಾಗೇನೂ ಸಹ ನಮ್ಮ ಒಂದು ಮಾಧ್ಯಮ ಮಿತ್ರರು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಯಾವಾಗ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಮಾಧ್ಯಮ ಮಿತ್ರರು ಕೇಳಿರುವುದು ಏನೆಂದರೆ, ಮ್ಯಾಮ್, ಗೃಹಲಕ್ಷ್ಮಿಯರಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ 11ನೇ ಕಂತಿನವರೆಗೂ ಹಣ ಜಮಾ ಆಗಿದೆ. ಇನ್ನು ನೆಕ್ಸ್ಟ್ 12 ಮತ್ತು 13ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ವಲ್ವಾ? ಇನ್ನು ಎಷ್ಟು ದಿನ ಬೇಕು? ಇನ್ನು ಯಾವಾಗ ಜಮಾ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡಿ. ನಾವು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಕುರಿತು ನಾನು ಸಾಕಷ್ಟು ಸಲ ನಿಮಗೆ ಕ್ಲಾರಿಫಿಕೇಶನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಒಂದು ಫೈನಲ್ ಕ್ಲಾರಿಫಿಕೇಶನ್ನ ಕೊಡುತ್ತೀನಿ ನೋಡಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಸತ್ಯ, ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ನಿತ್ಯ ಅಂತ ಹೇಳಿ ಅಂದರೆ, ನಾನು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಲ್ಲ. ನಾವು ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡುತ್ತೀವಿ ಅಂತ ಹೇಳಿದ್ದೀವಿ, ಹಣವನ್ನು ಕೊಡುತ್ತೀವಿ, ಹಾಗೆಯೇ ಸಹ ನಿತ್ಯ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಪ್ರತಿ ತಿಂಗಳು 2,000 ಹಣ ಏನು ಬರಬೇಕಾಗಿತ್ತಲ್ಲ, ಆ ಒಂದು 2,000 ಹಣ ಆದರೆ ಬರುತ್ತೆ. ಬಟ್ ಈಗ ನಾನು 12 ಮತ್ತು 13ನೇ ಕಂತಿನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಿ ಅಂತ ಹೇಳಿ ಈಗಾಗಲೇ ಹಣಕಾಸು ಇಲಾಖೆಗೆ ಒಂದು ರಿಕ್ವೆಸ್ಟನ್ನು ಕಳಿಸುತ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹಣಕಾಸು ಇಲಾಖೆ ಕಡೆಯಿಂದ ಇನ್ನು 12 ಮತ್ತು 13ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಫಲಾನುಭವಿಗಳಿಗೆ ಇನ್ನೊಂದಷ್ಟು ಜನರಿಗೆ ನೆನಪಿರಬೇಕು, ಇನ್ನು 12 ಮತ್ತು 13ನೇ ಕಂತಿನ ಬಿಡುಗಡೆ ಮಾಡಿಲ್ಲ, ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿದ್ರು. ಈಗ ಫಲಾನುಭವಿಗಳು ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಿಮಗೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರ ಒಳಗಡೆ ಹಣ ಬಿಡುಗಡೆ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಒಟ್ಟಿಗೆ 4,000 ಹಣ ಜಮಾ ಆಗುತ್ತದೆ. ಸೆಪ್ಟೆಂಬರ್ ತಿಂಗಳು ಇನ್ನೇನು ಕಂಪ್ಲೀಟ್ ಆಗ್ತಾನೆ ಬಂತು. ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆದ್ರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 12 ಮತ್ತು 13ನೇ ಕಂತಿನ ಬಂದಿಲ್ಲ ಅಂತ ಅಂದರೆ, ಮುಂದಿನ ತಿಂಗಳಲ್ಲಿ ನಿಮಗೆ ಒಟ್ಟಿಗೆ 6,000 ಹಣ ಜಮಾ ಮಾಡುತ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆಗ ನಿಮಗೆ ಮುಂದಿನ ತಿಂಗಳಲ್ಲಿ 12 ಕಂತು ಮತ್ತು 13ನೇ ಕಂತು ಹಾಗೆಯೇ 14ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಪ್ರಕಾರ ನಾವು ಈಗಾಗಲೇ ಹಣಕಾಸು ಇಲಾಖೆಗೆ ಒಂದು ರಿಕ್ವೆಸ್ಟನ್ನು ಕಳಿಸಿದ್ದೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಈ ತಿಂಗಳೇ ಕಂಪ್ಲೀಟ್ ಆಗುವಷ್ಟರ ಒಳಗಡೆ ಏನಾದರೂ ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗುತ್ತೆ. ಇಲ್ವಾ, ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗೋದ್ರೂ ನಿಮಗೆ ಹಣ ಬಿಡುಗಡೆನೆ ಮಾಡಿಲ್ಲ ಅಂತ ಅಂದರೆ ಮುಂದಿನ ತಿಂಗಳು ಅಕ್ಟೋಬರ್ನಲ್ಲಿ ನಿಮಗೆ ಒಟ್ಟಿಗೆ 6,000 ಹಣ ಆದರೆ ಬಿಡುಗಡೆ ಮಾಡುತ್ತಾರೆ. ಸೊ ಫಲಾನುಭವಿಗಳು ಸ್ವಲ್ಪ ವೇಟ್ ಮಾಡಬೇಕು. ಬಟ್ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು, ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡುವುದಿಲ್ಲ. ಈಗ 2 ತಿಂಗಳು ಬರೋದು ಲೇಟ್ ಆಗಿದೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಆಗುತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಕೊಡಲ್ವಾ ಅಂತ ಹೇಳಿ ಯಾರನ್ನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಗೃಹಲಕ್ಷ್ಮಿ ಯೋಜನೆಯನ್ನು 100% ಕೊಡ್ತೀವಿ, ಈ 2 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ. ಇನ್ ಕೇಸ್ ಹಣಕಾಸು ಇಲಾಖೆ ಕಡೆಯಿಂದ 2 ತಿಂಗಳದ್ದು ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ಮುಂದಿನ ತಿಂಗಳು ನಾವು ಒಟ್ಟಿಗೆ 6,000 ಹಣ ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿರುವಂಥದ್ದು. ಇಲ್ಲಿ ಫಲಾನುಭವಿಗಳು ನೀವು ಪ್ರತಿನಿತ್ಯನೂ ವೇಟ್ ಮಾಡ್ತಾ ಇರುತ್ತೀರಾ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 4,000 ಬರಬೇಕು ಅಂತ ಹೇಳಿ. ಇದುವರೆಗೂ ಯಾವಾಗ ಆಗಿದೆ ಅಂತ ಅಂದರೆ ಪ್ರತಿ ತಿಂಗಳು 2,000 ಹಣ ಬರುತ್ತಿರುವುದರಿಂದ ಇಲ್ಲಿ ಮಹಿಳೆಯರು ಕಮಿಟ್ಮೆಂಟನ್ನು ಇಟ್ಟುಕೊಂಡಿರ್ತೀರಾ, ಓಕೆನಾ. ಅಂದರೆ ಯಾವುದೇ ಒಂದು ಅವರ ಹಣಕಾಸು ವ್ಯವಹಾರಕ್ಕಾಗಿ ಪ್ರತಿ ತಿಂಗಳು 2,000 ಹಣ ಬಂತು ಅಂತ ಅಂದರೆ ನಾವು ಇದನ್ನು ಇಲ್ಲಿ ಪೇ ಮಾಡಬೇಕು ಅಥವಾ ನಾವು ಇದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದಿಷ್ಟು ಕಮಿಟ್ಮೆಂಟನ್ನು ಇಟ್ಟುಕೊಂಡಿರ್ತೀರಾ. ಹಾಗಾಗಿ ಮಹಿಳೆಯರು ಕೇಳುವುದರಲ್ಲಿ ತಪ್ಪೇನಿಲ್ಲ. ಪ್ರತಿ ತಿಂಗಳು ಒಂದು 2,000 ಬರುತ್ತಿತ್ತಲ್ವಾ, ಅದೇ ರೀತಿ ಪ್ರತಿ ತಿಂಗಳು 2,000 ಬಂದು ಬಿಟ್ಟರೆ ಈಗ ಒಟ್ಟಿಗೆ 4,000 ಹಣ ಬರುವಂಥ ಅವಶ್ಯಕತೆಯೂ ಇರಲಿಲ್ಲ, 6,000 ಹಣ ಬರುವಂಥ ಅವಶ್ಯಕತೆಯೂ ಇರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 1 ವರ್ಷ ಆಗಿ ಕಂಪ್ಲೀಟ್ ಆಗಿದೆ. 1 ವರ್ಷ ಕಂಪ್ಲೀಟ್ ಆದಾದ ಮೇಲೆ ಇಲ್ಲಿ ಮಹಿಳೆಯರಿಗೆ ಏನೆಲ್ಲ ಅನುಕೂಲವಾಗಿದೆ,
ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆ ತಂದಿದೆ ಅಂತ ಹೇಳಿ ವಿಡಿಯೋನ ಮಾಡಿ ಅಂತ ಹೇಳಿ ಅಷ್ಟು ಖುಷಿಯಾಗಿ ಹೇಳಿದರು. ಈಗ 1 ವರ್ಷ ಕಂಪ್ಲೀಟ್ ಅದಾದಮೇಲೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ತಿಂಗಳ ಹಣ ಇದುವರೆಗೂ ಜಮಾ ಆಗಿಲ್ಲ. 12 ಕಂತು ಹಣನೂ ಜಮಾ ಆಗಿಲ್ಲ ಮತ್ತು 13ನೇ ಕಂತಿನ ಜಮಾ ಆಗಿಲ್ಲ. ಹಾಗಾಗಿ ಫಲಾನುಭವಿಗಳು ಏನು ಅಂದ್ಕೊಳ್ತಾರೆ, ಯಾಕೆ ಈ ಗೃಹಲಕ್ಷ್ಮಿ ಯೋಜನೆ ಏನಾದರೂ ಸ್ಟಾಪ್ ಆಗಿಬಿಡ್ತಾ ಅಂತ ಹೇಳಿ ಪ್ರತಿಯೊಂದು ಮಹಿಳೆಯರ ಮೈಂಡ್ಗೂ ಸಹ ಬಂದಿರುತ್ತೆ. ಬಟ್ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೀವೆಲ್ಲರನ್ನು ಡಿಸೈಡ್ ಆಗೋದಕ್ಕೆ ಹೋಗಬೇಡಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸುತ್ತಾರೆ ಅಂತ ಹೇಳಿ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಕೊಟ್ಟೇ ಕೊಡುತ್ತಾರೆ ಅಂತ 5 ವರ್ಷನೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳಿದ್ದಾರೆ. ಈ ಸಾರಿನೂ ನಿಮಗೆ 2 ತಿಂಗಳ ಹಣ ಪೆಂಡಿಂಗ್ ಇದೆ. ಆದಷ್ಟು ಬೇಗ 2 ತಿಂಗಳ ಹಣ ಜಮಾ ಮಾಡುತ್ತಾರೆ. ಇನ್ ಕೇಸ್ ಈ ತಿಂಗಳಲ್ಲಿ ಹಣ ಜಮಾ ಮಾಡುವುದಕ್ಕೆ ಆಗಿಲ್ಲ ಅಂತ ಅಂದರೆ ಮುಂದಿನ ತಿಂಗಳು ನಿಮಗೆ ಒಟ್ಟಿಗೆ 6,000 ಹಣ ಜಮಾ ಮಾಡ್ತಾರೆ. ನನಗೂ ಸಹ ಗೊತ್ತು, ಫಲಾನುಭವಿಗಳು ತುಂಬ ಪೆನ್ಷನ್ಸ್ದಿಂದ ವೇಟ್ ಮಾಡ್ತಾ ಇದ್ದಾರೆ ಪ್ರತಿನಿತ್ಯನೂ ಸಹ. ಹಾಗೇನೆ ನಿಮಗೆ ಆದಷ್ಟು ಬೇಗ ಇದರ ಬಗ್ಗೆ ಅಪ್ಡೇಟನ್ನು ಬಂದಿದ್ದರೆ ಅಪ್ಡೇಟನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.